ದಿನದಿಂದ ದಿನಕ್ಕೆ ಈ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಬೆಂಗಳೂರಿನಲ್ಲಿ ಏರಿಕೆ ಆಗ್ತಾ ಇದೆ. ಈ ಬೆನ್ನಲ್ಲೇ BMRCL ಬೆಂಗಳೂರಿನ ಜನರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ವರ್ಷಾಂತ್ಯದೊಳಗೆ 2 ಪ್ರಮುಖ ಮಾರ್ಗಗಳಲ್ಲಿ ಮೆಟ್ರೋ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಗರದ 2ನೇ ಹಂತದ 2 ಪ್ರಮುಖ ಮೆಟ್ರೋ ಮಾರ್ಗಗಳ ಸಂಚಾರಕ್ಕೆ ಕೊನೆಗೂ ಮುಹೂರ್ತ ಕೂಡ್ಬಂದಿದೆ. ಮಾಧವಾರ ಟು ನಾಗಸಂದ್ರ ಹಾಗೂ RV ರೋಡ್ ಟು ಬೊಮ್ಮಸಂದ್ರ ನಡುವಿನ ಸಂಚಾರವನ್ನ ಇದೇ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಾಗಿ ಸಂಚಾರಕ್ಕೆ ಮುಕ್ತವಾಗಲಿದೆ. ಈ 2 ಲೇನ್ಗಳು 2 ವರ್ಷದ ಹಿಂದೆಯೇ ಆರಂಭವಾಗಬೇಕಾಗಿತ್ತು. ಕೊರೋನಾ, ತಾಂತ್ರಿಕ ಸಮಸ್ಯೆ, ಲ್ಯಾಂಡ್ ಸಮಸ್ಯೆ ಕಾರಣ ಕಾಮಗಾರಿ ಕುಂಟುತ್ತಾ ಸಾಗಿತ್ತು. ಸದ್ಯ ಸಮಸ್ಯೆಗಳೆಲ್ಲ ಮುಗಿದಿರೋ ಕಾರಣ ಇದೇ ವರ್ಷದಲ್ಲಿ ಸಂಚಾರ ಮುಕ್ತಗೊಳಿಸುವ ತಯಾರಿ ಭರದಿಂದ ಸಾಗಿದೆ. ತುಮಕೂರು ರಸ್ತೆಯ ನಾಗಸಂದ್ರ ಹಾಗೂ ಮಾಧವಾರದವರೆಗಿನ ಮೆಟ್ರೋ ಸೆಪ್ಟೆಂಬರ್ ವೇಳೆ ಸಂಚಾರಕ್ಕೆ ಮುಕ್ತವಾಗುವ ಸಾಧ್ಯತೆ ಇದೆ. ಈಗಾಗಲೇ 2 ಕಿಲೋಮೀಟರ್ ಮಾರ್ಗದಲ್ಲಿ 95ರಷ್ಟು ಕಾಮಗಾರಿ ಕೆಲಸ ಪೂರ್ಣ ಆಗಿದೆ. ನಾಗಸಂದ್ರ ಟು ಮಾಧವಾರ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಆರಂಭವಾದರೆ ನೆಲಮಂಗಲ ಹಾಗೂ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದತ್ತ ಸಾಗುವವರಿಗೆ ಅನುಕೂಲ ಆಗಲಿದೆ. ಜೊತೆಗೆ ತುಮಕೂರು ರಸ್ತೆಯಲ್ಲಿ ಕೊಂಚ ಮಟ್ಟಿಗೆ ಟ್ರಾಫಿಕ್ ಕೂಡ ತಗ್ಗಲಿದೆ. ಇನ್ನು ಮತ್ತೊಂದು ಮಾರ್ಗವಾದಂತಹ RV ರಸ್ತೆ ಟು ಬೊಮ್ಮಸಂದ್ರದ ತನಕ ಮೆಟ್ರೋ 19 ಕಿಲೋಮೀಟರ್ ಮಾರ್ಗಕ್ಕೆ 4,255 ಕೋಟಿ ಖರ್ಚು ಮಾಡಲಾಗಿದೆ. ಮಾರ್ಗ ಆರಂಭವಾದ ನಂತರ ನಿತ್ಯ ಈ ಮಾರ್ಗದಲ್ಲಿ 3.5 ಲಕ್ಷ ಜನ ಮೆಟ್ರೋ ಬಳಸುವ ನಿರೀಕ್ಷೆ ಇದೆ. ಈಗಾಗಲೇ 90ರಷ್ಟು ಕಾಮಗಾರಿ ಪೂರ್ಣಗೊಳಿಸಿರುವಂತಹ BMRCL ಜುಲೈ ಅಥವಾ ಆಗಸ್ಟ್ನಲ್ಲಿ ಪರೀಕ್ಷಾರ್ಥ ಸಂಚಾರ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ. BTM ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಸೂರು ರಸ್ತೆ ಸೇರಿ ಬೊಮ್ಮಸಂದ್ರ ನಿಲ್ದಾಣಗಳು ಬರಲಿವೆ. ರೈಸ್ ರೋಡ್ ಹತ್ರ ಪ್ರಾಬ್ಲಮ್ ಇತ್ತು, ಪ್ಲಸ್ ನಮ್ಮ ಮಾಧವಾರ ಸ್ಟೇಷನ್ ಏನಿದೆ ಅಲ್ಲೂ ಕೂಡ ನಮ್ಗೆ ಸ್ವಲ್ಪ ಅಡಚಣೆಗಳಿತ್ತು. ಸೊ ಇವೆಲ್ಲ ಕಂಪ್ಲೀಟ್ ಆದ್ಮೇಲೆ ಇವಾಗ ಕೆಲಸಗಳು ಸುಮಾರು ಅದನ್ನು ಮುಗಿದೋಗ್ಬಿಟ್ಟಿದೆ. ಮಾಧವಾರದು ಕಂಪ್ಲೀಟ್ ಆಗಿ ಸಿವಿಲ್ ಲೆಕ್ಕದಲ್ಲಿ ನಾವು ತಗೊಳಕ್ ಹೋದ್ರೆ ಸುಮಾರು ಅದನ್ನು ಕೂಡ 90-95% ಅಷ್ಟು ಆಗ್ಬಿಟ್ಟಿದೆ. ಇನ್ನೊಂದು ಮೇ ಬಿ ಸಿವಿಲ್ ವರ್ಕ್ಸ್ ಇನ್ನೊಂದು ಮೇ ಬಿ 1 ಮಂತ್ ಮ್ಯಾಕ್ಸಿಮಮ್ ಅದು ಕಂಪ್ಲೀಟ್ ಫಿನಿಶಿಂಗ್ ಇದ್ರ ಪ್ರಕಾರ ಹೋದ್ರೆ, ಪ್ಲಸ್ ಟ್ರ್ಯಾಕ್ ವರ್ಕ್ ಅಂತೂ ಅದು ಕೂಡ ಮುಂದೆ ಸುಮಾರು ಹೋಗ್ಬಿಟ್ಟಿದೆ. ಅದು ನಿಯರಿಂಗ್ ಕಂಪ್ಲೀಷನ್ ಬರ್ತಾ ಇದೆ. ಹಾಗಾಗಿ ಇದಾದ್ಮೇಲೆ ನಮ್ದು ಪವರ್ ಸಪ್ಲೈ ಸಿಸ್ಟಮ್ಸ್ ಏನಿದೆ ಅದಕ್ಕೂ ನಮಗೆ ಸುಮಾರು ಒಂದು 3-4 ತಿಂಗಳು ಅದು ಬೇಕಾಗುತ್ತೆ. ಇನ್ನು RV ರಸ್ತೆ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಮೊದಲ ಬಾರಿಗೆ ಚಾಲಕರಹಿತ ರೈಲು ಸಂಚಾರ ಮಾಡಲಿದೆ. ಇದಕ್ಕಾಗಿ ಸದ್ಯ ವಿಶೇಷ ಟ್ರ್ಯಾಕ್ಗಳ ಜೋಡಣೆ ಕೂಡ ಆಗತ್ತೆ. ಜೊತೆಗೆ ಚೈನಾದಿಂದ ಸದ್ಯ ಚೆನ್ನೈಗೆ ಆಗಮಿಸ್ತಾ ಇರುವಂತಹ ಚಾಲಕರಹಿತ ರೈಲು ಬೋಗಿಗಳು ಕೂಡ ಇದೇ ಫೆಬ್ರವರಿ 18ಕ್ಕೆ ಬೆಂಗಳೂರಿಗೆ ಬಂದಿಳಿಯುತ್ತೆ. ತಾಂತ್ರಿಕ ಪರೀಕ್ಷೆಗಳನ್ನ ಮುಗಿಸೋದಕ್ಕೆ 5 ತಿಂಗಳ ಕಾಲಾವಕಾಶ ಬೇಕಾಗತ್ತೆ. ಅಲ್ಲದೆ ಫೆಬ್ರವರಿ ಅಂತ್ಯದಲ್ಲಿ ಸಂಪೂರ್ಣ ಟ್ರೈನ್ ಜೋಡಣೆ ಮುಕ್ತಾಯ ಆಗುವ ಸಾಧ್ಯತೆ ಇದೆ. ಯೆಲ್ಲೋ ಲೈನ್ ಅಂತ ಏನು ಕರಿತೀವಿ, RV ರೋಡಿಂದ ಬೊಮ್ಮಸಂದ್ರ ಇದು 19 ಕಿಲೋಮೀಟರ್ ಪ್ಲಸ್ 15 ಸ್ಟೇಷನ್. ಸೊ ಸಿವಿಲ್ ವರ್ಕ್ಸ್ ಆಗಿದೆ, 100% ಟ್ರ್ಯಾಕ್ಸ್ ವರ್ಕ್ಸ್ ಮುಗಿದಿದೆ. ನಾವು ಪವರ್ ಸಪ್ಲೈ ಕೆಲಸನೂ ಸುಮಾರು ಇವೆಲ್ಲ ಟೋಟಲ್ ಆಗಿ ನಾವು ನೋಡಿದ್ರೆ ಸುಮಾರು 95% ಅಷ್ಟು ಸಿಸ್ಟಮ್ ವರ್ಕ್ಸ್ ಮುಗಿದಿದೆ. ಸ್ಟೇಷನ್ ಫಿನಿಶಿಂಗ್ ವರ್ಕ್ಸ್ ಏನಿರುತ್ತೆ ಅದು ಕೂಡ ನಡೀತಾ ಇದೆ. ಸುಮಾರು 5 ತಿಂಗಳು ನಮಗೆ ಮಿನಿಮಮ್ ಬೇಕಾಗುತ್ತೆ, ಅಂದರೆ ಎಲ್ಲ ಕರೆಕ್ಟಾಗಿ ಹೋದ್ರೆ. ಒಟ್ಟಾರೆ ಇದೇ ವರ್ಷದಲ್ಲಿ 2 ಮಾರ್ಗಗಳು ಓಪನ್ ಆಗ್ತಾ ಇರೋ ಕಾರಣ ಸುಮಾರು ನಿತ್ಯ 5 ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗೋದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.